ಭಾರತ ಮತ್ತು ಭೂತಾನಿನ ನಡುವಿನ ಸಂಬಂಧಗಳು. ಭಾರತ ಮತ್ತು ಭೂತಾನಿನ ನಡುವಿನ ಸಂಬಂಧಗಳು ಇಂದಿನ ನಿನ್ನೆಯದು ಆಗಿಲ್ಲ. ಸ್ವಾತಂತ್ರ್ಯ ಪೂರ್ವದಿಂದಲೂ ಭಾರತ ಮತ್ತು ಭೂತಾನಿನ ನಡುವಿನ ಸಂಬಂಧ ಕಂಡುಬಂದಿದೆ. ಭೂತಾನ್ ಹಿಮಾಲಯದ ದಕ್ಷಿಣ ಇಳಿಜಾರಿನಲ್ಲಿರುವ ಒಂದು ಸಣ್ಣ ರಾಷ್ಟ್ರ. ಭೌಗೋಳಿಕ ಅನಾನುಕೂಲದಿಂದಾಗಿ ಭಾರತದ ಮೇಲೆ ಅವಲಂಬಿತವಾಗಿರುವ ರಾಷ್ಟ್ರಗಳಲ್ಲಿ ಒಂದು. ಇದು ಇವೆರಡರ ನಡುವಿನ ಸಂಬಂಧ ಪುರಾತನವಾಗಿದ್ದು ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ವಿಷಯಗಳಲ್ಲಿ ಸಾಮ್ಯತೆಯನ್ನು ಹೊಂದಿರುವುದನ್ನು ನಾವು ಕಾಣ್ತೇವೆ. 1910ರಲ್ಲಿ ಬ್ರಿಟಿಷರು ಭೂತಾನ್ನೊಡನೆ ಒಪ್ಪಂದಕ್ಕೆ ಸಹಿ ಹಾಕಿದಾಗ ಪುನಾಕಾ ಒಪ್ಪಂದ ಆಗಲಿಂದಲೇ ಇವೆರಡರ ನಡುವಿನ ಸಂಬಂಧಕ್ಕೆ ಅಡಿಪಾಯ ಆಗುತ್ತೆ. ಬ್ರಿಟಿಷ್ ಒಪ್ಪಂದದ ಅಡಿಯಲ್ಲಿ ಭೂತಾನ್ನ ವಿದೇಶಾಂಗ ವ್ಯವಹಾರಗಳ ಜವಾಬ್ದಾರಿ ಬ್ರಿಟನ್ನಿನದಾಗಿದ್ದು ಚೀನಾದಿಂದ ಭೂತಾನ್ಗೆ ರಕ್ಷಣೆ ನೀಡುವ ಹೊಣೆ ಬ್ರಿಟನ್ನಿಗಿತ್ತು. ಇದೇ ವ್ಯವಸ್ಥೆ ಭಾರತದ ಸ್ವಾತಂತ್ರ್ಯ ನಂತರವೂ ಮುಂದುವರಿಯಿತು. ಸ್ವಾತಂತ್ರ್ಯ ನಂತರ ಭಾರತ ಮತ್ತು ಭೂತಾನಿನ ನಡುವಿನ ಸಂಬಂಧ ಹೇಗಿದೆ ಎಂಬುದನ್ನು ಈ ಒಂದು ವಿಭಾಗದಲ್ಲಿ ತಿಳಿದುಕೊಳ್ಳೋಣ. Historically, there have been close ties with India. Both countries signed a friendship treaty in 1949, where India would assist Bhutan in foreign relations. 1948-49ರಲ್ಲಿ ಇವೆರಡರ ನಡುವೆ ನಡೆದಿರುವಂತಹ ಒಪ್ಪಂದದಲ್ಲಿ, ಅದರಲ್ಲೂ 1948ರಲ್ಲಿ ಬ್ರಿಟಿಷ್ ಭಾರತ ಮತ್ತು ಭೂತಾನ್ ನಡುವೆ 1865ರಲ್ಲಿ ದುವಾರ್ ಯುದ್ಧದ ನಂತರ ನಡೆದ ಒಪ್ಪಂದವನ್ನು ಪರಿಶೀಲಿಸುವಂತೆ ಭೂತಾನ್ ಬೇಡಿಕೆ ಇಟ್ಟಿತ್ತು. ಅದರಂತೆ 1949ರಲ್ಲಿ ನಡೆದಂಥ ಈ ಒಪ್ಪಂದದ ಪ್ರಕಾರ ಭಾರತ ಮತ್ತು ಭೂತಾನ್ ನಡುವೆ ಸ್ನೇಹ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಈ ಒಪ್ಪಂದವು 1910ರ ಆಂಗ್ಲೋ ಭೂತಾನ್ ಒಪ್ಪಂದವನ್ನು ಮುಂದುವರಿಸಿದೆ. ಇದರಿಂದಾಗಿ ಹಿಮಾಲಯ ಭಾರತದ ರಕ್ಷಣಾ ಕವಚವಾಗಿ ಮುಂದುವರೆದಿದೆ. ಈ ಒಪ್ಪಂದದ ಮೂಲಕ ಭಾರತ ಭೂತಾನ್ ವಿಶೇಷ ಸಂಬಂಧವನ್ನು ಆರಂಭಿಸಿ ಹೆಚ್ಚಿನ ನೆರವಿಗೆ, ಅದರಲ್ಲೂ ಆರ್ಥಿಕ ನೆರವಿಗೆ ಪ್ರಾರಂಭ ಆಗಿದೆ. ನಂತರ ಭೂತಾನ್ ವಿದೇಶಾಂಗ ನೀತಿಯ ಪ್ರಧಾನವಾಗಿರುವಂಥ ಅಂಗವಾಗಿ 1950ರಲ್ಲಿ ಚೀನಾದಿಂದ ಟಿಬೆಟ್ ಆಕ್ರಮಣದ ನಂತರ ಭಾರತ ಭೂತಾನ್ ಸಂಬಂಧ ವೃದ್ಧಿಗೊಳ್ಳಲಾರಂಭಿಸಿತು. ಭೂತಾನ್ ಮತ್ತು ಚೀನಾ ನಡುವಿನ ಗಡಿ ವಿವಾದ ಬಗೆಹರಿಸುವಲ್ಲಿ ಭಾರತವನ್ನು ಮಧ್ಯಪ್ರವೇಶಿಸುವಂತೆ ಭೂತಾನ್ ಭಾರತವನ್ನು 1959ರಲ್ಲಿ ಮನವಿ ಮಾಡಿದಾಗ ಭಾರತ ಇದಕ್ಕೆ ಒಪ್ಪಲಿಲ್ಲ. 1960ರಲ್ಲಿ ಭಾರತ ಭೂತಾನಿನ ಗಡಿಯನ್ನು ನಕ್ಷೆಯಲ್ಲಿ ಸ್ಪಷ್ಟವಾಗಿ ತೋರಿಸಲಿಲ್ಲ ಎಂಬ ವಿಷಯವಾಗಿ ಇವೆರಡರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿದೆ. ಈ ಸಮಸ್ಯೆ ಬಗೆಹರಿಸೋದಕ್ಕೆ ಪ್ರತ್ಯೇಕವಾಗಿರುವಂತಹ ಭೂಭಾಗದ ನಕ್ಷೆಯನ್ನು ಪ್ರಕಟಿಸಲಾಗುತ್ತೆ. 1950ರ ನಂತರ 1960ರಲ್ಲಿ ದಶಕದಲ್ಲಿ ನೋಡಿದಾಗ ಭೂತಾನ್ ಆರ್ಥಿಕ ವಿಷಯಗಳಲ್ಲಿ ತನ್ನ ಸ್ವಾತಂತ್ರ್ಯವನ್ನು ಪ್ರದರ್ಶಿಸಲು ಆರಂಭಿಸಿದೆ. ಬೇರೆ ಬೇರೆ ದೇಶಗಳೊಂದಿಗೆ ವ್ಯಾಪಾರ, ವಾಣಿಜ್ಯ, ವ್ಯವಹಾರವನ್ನು ಇಟ್ಕೊಳ್ಳೋದಕ್ಕೆ ಮುಂದುವರಿಸಿದೆ. ಅದರಲ್ಲೂ 1960ರಲ್ಲಿ ಫ್ರಾನ್ಸ್ನಿಂದ ಇದು ಸ್ವೀಡನ್ನಿನ ಕಂಪನಿಗೆ ಆಹ್ವಾನ ನೀಡುತ್ತೆ ಪೇಪರ್ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಲಿಕ್ಕೆ. ಅಷ್ಟೇ ಅಲ್ಲ, ವೈದ್ಯಕೀಯ ಸೇವೆ ಒದಗಿಸಲು ಫ್ರಾನ್ಸ್ನಿಂದ ನರ್ಸಸ್ಗೆ ಇದು ಆಹ್ವಾನವನ್ನು ಕೊಟ್ಟಿರುತ್ತೆ. ವಿದ್ಯುತ್ ಸರಬರಾಜಿಗೆ ಸಂಬಂಧಪಟ್ಟಂತೆ ಒಪ್ಪಂದಗಳಾಗಿವೆ 1960ಸಲ್ಲಿ. ಅದೇ ರೀತಿಯಲ್ಲಿ ಇದು ಭಾರತ ಮತ್ತು ಚೀನಾ ನಡುವೆ ಯುದ್ಧ ಘೋಷಣೆ 1962ರಲ್ಲಿ ಏನು ಯುದ್ಧ ನಡೆಯುತ್ತೆ, ಇದರಲ್ಲಿ ಭಾರತದ ಸೈನಿಕರು ಭೂತಾನಿನ ಗಡಿ ಭಾಗಕ್ಕೆ ಪ್ರವೇಶಿಸಿರ್ತಾರೆ. ಇದನ್ನು ಆಕ್ಷೇಪಿಸುತ್ತೆ ಭೂತಾನ್. ಅಷ್ಟೇ ಅಲ್ಲ, ರಕ್ಷಣಾ ಕಾರ್ಯಕ್ಕಾಗಿ, ರಕ್ಷಣಾ ಉದ್ದೇಶಗಳಿಗಾಗಿ ಭಾರತಕ್ಕೆ ನೆಲೆ ಒದಗಿಸಲು ಅದು ನಿರಾಕರಿಸುತ್ತೆ. 1949ರ ಒಪ್ಪಂದವು ಈ ಒಪ್ಪಂದದಲ್ಲಿ ಬರೋದಿಲ್ಲ ಅಂತ ಹೇಳಿ ವಾದಿಸಿದ ಭೂತಾನ್ ತನ್ನ ಸ್ವಂತಿಕೆಯನ್ನು ಪ್ರದರ್ಶಿಸುತ್ತೆ. 1962ರಲ್ಲಿ ಭಾರತದ ನೆರವಿನಿಂದ ಕೊಲಂಬೋ ಯೋಜನೆಗೆ ಸೇರಿದ ಭೂತಾನ್ ಮೊಟ್ಟ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಸ್ಥಾನಮಾನ ಪಡೆಯುತ್ತೆ.
1968ರಲ್ಲಿ ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನದಲ್ಲಿ ಭಾಗವಹಿಸಿದ ಭೂತಾನ್ ಭಾರತೀಯರನ್ನೂ ಒಳಗೊಂಡಂತೆ ವಿದೇಶಿಯರನ್ನು ತನ್ನ ಪ್ರದೇಶಕ್ಕೆ ಪ್ರವೇಶಿಸದಂತೆ ನಿರಾಕರಿಸುತ್ತೆ. 1969ರಲ್ಲಿ ತನ್ನದೇ ಆದಂಥ ಕರೆನ್ಸಿಯನ್ನು, ಅದು 1970ರಲ್ಲಿ ವಿದೇಶಾಂಗ ವ್ಯವಹಾರ ವಿಭಾಗವನ್ನು ಸ್ಥಾಪಿಸಿ ತನ್ನದೇ ಆದಂತಹ ಪರಮಾಧಿಕಾರವನ್ನು ಜಗತ್ತಿಗೆ ತೋರಿಸುತ್ತೆ. 1971ರಲ್ಲಿ ಇದು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಕೂಡ ಪಡ್ಕೊಳ್ಳುತ್ತೆ. ದ್ವಿಪಕ್ಷೀಯ ಸಂಬಂಧಗಳು 1970ರ ದಶಕದಲ್ಲಿ ಸಾಮಾನ್ಯವಾಗಿದ್ದರೂ ಕೂಡ ನಂತರ ತನ್ನದೇ ಆದಂಥ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಅನುಸರಿಸೋದಕ್ಕೆ ಭೂತಾನ್ ಶುರು ಮಾಡುತ್ತೆ. 1978ರಲ್ಲಿ ಭೂತಾನ್ ರಾಯಭಾರಿ ಕಚೇರಿಯನ್ನು ರಾಯಲ್ ಭೂತಾನ್ ವಿದೇಶಾಲಯ ಎಂದು ಪುನರ್ ನಾಮಕರಣ ಮಾಡಲಾಗುತ್ತೆ. ಭೂತಾನ್ ಬಾಂಗ್ಲಾದೇಶದೊಡನೆ ಸಂಪರ್ಕ ಸಾಧಿಸಿ 1979ರಲ್ಲಿ ಭೂತಾನಿನ ದೊರೆ ವಾಂಗ್ಚುಕ್ ಜಿಗ್ಮೆಗೆ ಭಾರತ ವಿದೇಶಾಂಗ ನೀತಿ ಸಲಹೆಗಳು ಕಡ್ಡಾಯವಾಗಿ ಭೂತಾನ್ ಪರಿಗಣಿಸಬೇಕಿಲ್ಲ ಎಂದು ಪ್ರತಿಕ್ರಿಯಿಸಿದ್ದಾರೆ. ಇದೇ ವರ್ಷ ಕ್ಯೂಬಾದ ಹವಾನದಲ್ಲಿ ನಡೆದ ಅಲಿಪ್ತ ಶೃಂಗಸಭೆಯಲ್ಲಿ ಚೀನಾ ಮತ್ತು ಇತರ ಈಶಾನ್ಯ ಏಷ್ಯಾ ರಾಷ್ಟ್ರಗಳೊಡನೆ ಮತ ಚಲಾಯಿಸುವ ಮೂಲಕ ಭೂತಾನ್ ತನ್ನ ಸ್ವಂತಿಕೆಯನ್ನು ಪ್ರದರ್ಶಿಸುತ್ತೆ. ಕಾಂಬೋಡಿಯಾದ ಕೆಮರೂನ್ ಸಂಘವನ್ನು ಸಮ್ಮೇಳನದಲ್ಲಿ ಭಾಗವಹಿಸಲು ಅನುಮತಿ ನೀಡಬೇಕೇ ಬೇಡವೇ ಎಂಬ ವಿಷಯವಾಗಿ ಭಾರತಕ್ಕೆ ವಿರುದ್ಧವಾಗಿ ಅದು ಮತ ಚಲಾಯಿಸುತ್ತೆ. 1981ರಲ್ಲಿ ಭಾರತ ಮತ್ತು ಚೀನಾ ನಡುವಿನ ಗಡಿ ಸಮಸ್ಯೆ ನಿವಾರಿಸೋದಕ್ಕೆ ಭಾರತ ಚೀನಾ ಭೂತಾನ್ ಗಡಿ ಪ್ರದೇಶದ ಸಮೀಕ್ಷೆಯನ್ನು ನಡೆಸುತ್ತೆ. ಇದರ ನಡುವೆ ಭೂತಾನ್ ದೆಹಲಿಯಲ್ಲಿರುವ ಚೀನಾ ರಾಯಭಾರ ಕಚೇರಿಗೆ ರಾಜತಾಂತ್ರಿಕ ಟಿಪ್ಪಣಿ ಕಳುಹಿಸುವ ಮೂಲಕ ಭಾರತದ ಪ್ರಯತ್ನವನ್ನೇ ತಲೆಕೆಳಗಾಗಿ ಮಾಡುತ್ತೆ. 1984ರಲ್ಲಿ ಭೂತಾನ್ ಚೀನಾದೊಡನೆ ಗಡಿ ವಿವಾದ ಮಾತುಕತೆ ಆರಂಭಿಸುತ್ತೆ. ಭೂತಾನ್ ತನ್ನ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತದ ನೆರವನ್ನು 43% ಕಡಿತಗೊಳಿಸಿ ಪಾಶ್ಚಾತ್ಯ ರಾಷ್ಟ್ರಗಳು, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಹಾಗೂ ಇತರ ಮೂಲಗಳಿಂದ ದಾನಿಗಳನ್ನು ಕಂಡುಕೊಳ್ಳುತ್ತೆ. ಹೀಗೆ 1949ರ ಒಪ್ಪಂದದಿಂದ ದೂರ ಸರಿದು ಸಡಿಲವಾಗಿ ಭಾರತದ ನೆರವು ಮತ್ತು ಸಲಹೆಗೆ ಅದು ಒಪ್ಪಿಕೊಳ್ಳುತ್ತೆ. ಇನ್ನು 1990ರ 2000ರ ದಶಕದಲ್ಲಿ ಭಾರತ ಮತ್ತು ಭೂತಾನಿನ ನಡುವಿನ ಸಂಬಂಧಗಳು ಮುಂದುವರಿಯುತ್ತೆ. ಅದರಲ್ಲೂ ಮುಖ್ಯವಾಗಿ ಕೊಟ್ಟು ತೆಗೆದುಕೊಳ್ಳುವ ನೀತಿ ಪ್ರಾರಂಭ ಆಗುತ್ತೆ ಇವೆರಡರ ನಡುವೆ. On 8 February 2007, the Indo-Bhutan Friendship Treaty was substantially revised under the Bhutanese king Wangchuk. Whereas in the Treaty of 1949, Article 2 read as, the Government of India undertakes to exercise no interference in the internal administration of Bhutan. On its part, the government of Bhutan agrees to be guided by the advice of the Government of India in regard to its external relations. In the revised treaty, it now reads as, in keeping with the abiding ties of close friendship and cooperation between Bhutan and India, the Government of the Kingdom of Bhutan and the Government of the Republic of India shall cooperate closely with each other on issues relating to their national interests. Neither government shall allow the use of its territory for activities harmful to the national security and interest of the other. The revised treaty also includes in it the preamble reaffirming the respect for each other's independence, sovereignty, and territorial integrity, an element that was absent in the earlier version. The Indo-Bhutan Friendship Treaty of 2007 strengthens Bhutan's status as an independent and sovereign nation. India continues to be the largest trade and development partner of Bhutan. Planned development efforts in Bhutan began in the early 1960s. The first 5-year